ನಮಸ್ಕಾರ ಸ್ನೇಹಿತರೆ, ನಾವು ಈಗ ತೋರಿಸಿರುವ ಜಾಗ ಯಾವುದೆಂದರೆ ತುಮಕೂರಿನ ಪ್ರಸಿದ್ಧ ಸುಕ್ಷೇತ್ರ ಶ್ರೀ ಸಿದ್ಧಗಂಗಾ ಮಠ. ತ್ರಿವಿಧ ದಾಸೋಹಿಗಳು ಇಲ್ಲಿ ವಿದ್ಯಾದಾನ ನಡೆಯುತ್ತೆ, ಇಲ್ಲಿ ಹಾಗೂ ಅನ್ನದಾನವೂ ನಡೆಯುತ್ತೆ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕರ್ಮಯೋಗಿ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಕ್ಷೇತ್ರ. ಇಲ್ಲಿ ಕಾಲಿಟ್ಟರೆ ಎಷ್ಟೋ ಕಷ್ಟ ಕಾರ್ಪಣ್ಯಗಳು ಪರಿಹಾರ ಆಗುತ್ತದೆ. ಏಕೆಂದರೆ ಸ್ವಾಮಿಗಳು 108 ವರ್ಷಗಳು ಈ ಕ್ಷೇತ್ರಕ್ಕೆ ಶ್ರಮಿಸಿದ್ದಾರೆ. ಇಲ್ಲಿ ಬಂದು ಜನರು ದಾನ ಧರ್ಮಗಳನ್ನು ಮಾಡುತ್ತಾರೆ. ಪ್ರತಿದಿನ 9,500 ವಿದ್ಯಾರ್ಥಿಗಳಿಗೆ ಅನ್ನದಾನ ನೀಡುತ್ತಾರೆ ಹಾಗೂ 2,500ರಿಂದ 3,000 ಜನ ಭಕ್ತಾದಿಗಳಿಗೂ 3 ಹೊತ್ತು ದಾಸೋಹ ಇರುತ್ತದೆ. ಇಲ್ಲಿಗೆ 600 ವರ್ಷಗಳ ಇತಿಹಾಸ ಇದೆ. ಇದಕ್ಕೆ ಸಿದ್ಧಗಂಗಾ ಎಂಬ ಹೆಸರು ಬಂದಿದ್ದು ಹೇಗೆಂದರೆ ಶ್ರೀ ಗೋಸಲ ಸಿದ್ದೇಶ್ವರವರವರ ತಪಸ್ಸಿನ ಫಲದಿಂದ. ಬಂಡೆಯಲ್ಲಿ ಅವರ ತಪಸ್ಸಿನ ಫಲವಾಗಿ ಗಂಗೆ ಉದ್ಭವವಾದಾಗ ಈ ಹೆಸರು ಬಂದಿದೆ. ಇಲ್ಲಿಗೆ ಪ್ರತಿದಿನ ದಾಸೋಹಿಗಳು ಅಕ್ಕಿ ಹಾಗೂ ತರಕಾರಿಗಳು ಹಾಗೂ ಧಾನ್ಯಗಳನ್ನು ದಾಸೋಹಕ್ಕಾಗಿ ದಾನಗಳನ್ನು ಮಾಡುತ್ತಾರೆ. ನೋಡಿ ವಿಧ ವಿಧವಾದ ತರಕಾರಿಗಳು ಹಾಗೂ ಎಲ್ಲ ರೀತಿಯ ತರಕಾರಿ ಕಾಳುಗಳು, ಕಡ್ಡಿಗಳು ಹಾಗೂ ದವಸ ಧಾನ್ಯಗಳನ್ನು ಹೇಗೆ ಭಕ್ತಾದಿಗಳು ದಾನ ಮಾಡುತ್ತಾರೆ ಎಂದು. ಇಲ್ಲಿ ನೋಡಿ, ಶ್ರೀ ಸ್ವಾಮಿಗಳ ಸಮಾಧಿಯನ್ನು ಇಲ್ಲಿ ಮಾಡಲಾಗಿದೆ. ಇಲ್ಲಿ ಎಷ್ಟೋ ಭಕ್ತಾದಿಗಳು ಶ್ರೀ ಸ್ವಾಮಿಗಳ ದರ್ಶನಕ್ಕಾಗಿ ದೂರದ ಊರಿಂದ ಬರುತ್ತಾರೆ. ಈ ಜಾಗದಲ್ಲಿ ಸ್ವಾಮಿಗಳು ಐಕ್ಯರಾಗಿರುವ ಸ್ಥಳ. ಇಲ್ಲಿ ನಾವು ಬಂದು ಅವರ ದರ್ಶನ ಪಡೆಯುವುದೇ ನಮ್ಮ ಪೂರ್ವೋತ್ತರ ಜನ್ಮದ ಭಾಗ್ಯವಾಗಿರುತ್ತದೆ. ಇದು ಶ್ರೀ ಸ್ವಾಮಿಯವರ ಗದ್ದುಗೆ, ಶ್ರೀ ಶಿವಕುಮಾರ ಸ್ವಾಮಿಗಳವರ ಗದ್ದುಗೆ. ಇದು ಹಳೆ ಮಠದ ಜಾಗ, ಗದ್ದುಗೆ. ಸ್ವಾಮಿಗಳು ಇಲ್ಲಿ ಕುಳಿತುಕೊಳ್ಳುತ್ತಿದ್ದರು. ಇಲ್ಲೇ ಕುಳಿತು ಎಲ್ಲರಿಗೂ ಬೋಧನೆ ಮಾಡುತ್ತಿದ್ದರು. ಶ್ರೀ ಸ್ವಾಮಿರವರ ಪೀಠಾರೋಹಣ ಜಾಗ. ಶ್ರೀ ಸ್ವಾಮಿರವರು ಲಿಂಗ ಪೂಜೆಯನ್ನು ಕೈಗೊಳ್ಳುತ್ತಿದ್ದ ಜಾಗ. ಸ್ವಾಮಿಗಳ ಸ್ನಾನ ಮತ್ತು ಶೌಚಾಲಯಗಳು ಇಲ್ಲೇ ನಡೆಯುತ್ತಿದ್ದವು.